ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಈ ತರ ಮಿಷಿನ್ ವರ್ಕ್ ಮಾಡಿರುವಂತ ಬ್ಲೌಸ್ ನ ಕಟಿಂಗ್ ಯಾವ ತರ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಲಾಸ್ಟ್ ವಿಡಿಯೋದಲ್ಲಿ ಒಂದು ವಿಡಿಯೋದಲ್ಲಿ ನಿಮ್ಗೆ ಮಾರ್ಕಿಂಗ್ ಯಾವ ತರ ಮಾಡ್ಬೇಕು ಅಂತ ತೋರಿಸ್ಕೊಟ್ಟಿದ್ದೀನಿ. ಕಸ್ಟಮರ್ ಬಂದಾಗ ಈ ತರ ಬುಕ್ ನ ಕ್ಯಾಟಲಾಗ್ ಬುಕ್ ನ ತೋರಿಸ್ತೀನಿ ನೋಡಿ. ಇಷ್ಟು ಡಿಸೈನ್ಸ್ ಇರುತ್ತೆ, ಅದರಲ್ಲಿ ಅವ್ರಿಗೆ ಯಾವ್ದು ಬೇಕಂದ್ರೆ ಅದು ಸೆಲೆಕ್ಟ್ ಮಾಡ್ಕೊಂತಾರೆ. ಕಸ್ಟಮರ್ ಬಂದ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಡಿಸೈನ್ ಬಂದ್ಬಿಟ್ಟು ನೋಡಿ, ಒಂದ್ ಸೈಡ್ ಫುಲ್ ಪಿಕ್ ಹಾಕಿರುತ್ತೆ ಸೇಮ್. ಆಮೇಲೆ ಸ್ಲೀವ್ಸ್ ಅಲ್ಲಿ ಈ ತರ ಬಂದಿದೆ. ಇಲ್ಲಿ ಸ್ವಲ್ಪ ಸೇಪ್ ಬಂದಿದೆ. ಕಸ್ಟಮರ್ ಸೇಪ್ ಬೇಡ, ನನಗೆ ಸ್ಟ್ರೈಟ್ ಆಗಬೇಕು ಅಂತ ಹೇಳಿದ್ರು. ಸ್ಟ್ರೈಟ್ ಆಗಿ ಮಾಡಿಸಿದೀನಿ. ಫ್ರಂಟ್ ಒಂದ್ ಸೈಡ್ಗೆ ಈ ತರ ವರ್ಕ್ ಮಾಡಿದೆ. ಇದೇ ರೀತಿ ಆಮೇಲೆ ಕಸ್ಟಮರ್ ಸ್ಯಾರಿಯಲ್ಲಿರುವಂತ ಕಲರ್ ನ ಬ್ಲೌಸ್ ಗೆ ಯೂಸ್ ಮಾಡಿ ವರ್ಕ್ ಮಾಡಿರ್ತೀವಿ. ಅದು ಯಾವ ತರ ಅಂತ ಇವಾಗ ನಿಮ್ಗೆ ತೋರಿಸ್ತಾ ಇದ್ದೀನಿ. ಹಾಗಾಗಿ ನಮ್ಗೆ ಸ್ಲೀವ್ಸ್ ಬಾರ್ಡರ್ ಮೇಲೆನೆ ಬಾರ್ಡರ್ ಕಾಣಿಸ್ಬೇಕು ಅಂತಂದ್ರು. ಅದಕ್ಕೆ ಅವ್ರದ್ದು ಸ್ಲೀವ್ಸ್ ಬಂದ್ಬಿಟ್ಟು 9 ಇಂಚ್ ಇರೋದು. 9 ಇಂಚ್ ಫಸ್ಟ್ ಲೆಂತ್ ಮಾರ್ಕ್ ಮಾಡ್ಕೊಂಡು ಆ ಲೆಂತ್ ಎಲ್ಲ ಪಿಕಾಕ್ ನ ಸ್ವಲ್ಪ ದೊಡ್ಡದು ಬೇಕಾ ಚಿಕ್ಕದು ಬೇಕಾ ಆ ಸೈಜ್ ತಕ್ಕಂಗೆ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂಡು ಅದಕ್ಕೆ ಮೆಜರ್ಮೆಂಟ್ ನೋಡ್ಕೊಂಡು ಕರೆಕ್ಟ್ ಆಗಿ ಪಿಕಾಕ್ ನ ರೆಡಿ ಮಾಡ್ಕೊಂತೀವಿ. ಈ ತರ ನೋಡಿ, ಎರಡು ಆಪೋಸಿಟ್ ಬರುತ್ತೆ. ಅಂದ್ರೆ ಫ್ರಂಟ್ ಹಾಕೊಂಡಾಗ ಫ್ರಂಟ್ ಕಡೆ ಮಕ ಬರಬೇಕು. ಇದಕ್ಕೋಸ್ಕರ ಇದು ಈ ಕಡೆ ಬರುತ್ತೆ, ಇದು ಈ ಕಡೆ ಬರುತ್ತೆ. ಈ ತರ ಆಪೋಸಿಟ್ ಇದ್ದಾಗ ನಾವು ಹಾಕೊಂಡಾಗ ಎರಡು ಲೆಫ್ಟ್ ರೈಟ್ ಎರಡೂನು ಈ ಮಕ ಅನ್ನೋದು ನಮಗೆ ಫ್ರಂಟ್ ಗೆ ಬರಬೇಕು. ಅದಕ್ಕೋಸ್ಕರ ಎರಡು ಈ ತರ ಇರುತ್ತೆ. ಇಲ್ಲ ಎರಡು ಇದೇ ತರ ಈ ಕಡೆ ಇದ್ರೆ ಒಂದು ಬ್ಯಾಕ್ ಒಂದು ಫ್ರಂಟ್ ಹೋಗುತ್ತೆ ಮಕ, ಅದು ನೋಡಕ್ಕೆ ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಈ ತರ ಮಾಡಿರ್ತೀವಿ. ಮತ್ತೆ ನಾನು ಬುಕ್ಲೆಟ್ ಅಲ್ಲಿ ತೋರಿಸ್ನಲ್ಲ, ಅದೇ ರೀತಿ ಇಲ್ಲಿ ಶೇಪ್ ಇತ್ತು, ನಾವು ಶೇಪ್ ನ ಮೈನಸ್ ಮಾಡ್ಬಿಟ್ಟು ಈ ತರ ಸ್ಟ್ರೈಟ್ ಆಗಿ ವರ್ಕ್ ಮಾಡಿಸಿದೀವಿ. ಇದು ನೋಡಿ, ಇದೆಲ್ಲ ಸ್ಟೋನ್ ಇರುತ್ತೆ. ಈ ಗ್ರೀನ್ ಬಂದ್ಬಿಟ್ಟು ಸ್ಯಾರಿ ಇಲ್ಲಿರುವಂತ ಕಲರ್, ಪಿಂಕ್ ಬಂದ್ಬಿಟ್ಟು ಇದ್ರ ಮೇಲೆ ಸೆಲ್ಫ್ ಕಲರ್ ನ ಯೂಸ್ ಮಾಡಿದ್ವಿ. ಮತ್ತೆ ರೆಗ್ಯುಲರ್ ಗೋಲ್ಡ್ ಯೂಸ್ ಮಾಡಿದ್ವಿ. ಇದೆಲ್ಲ ಕುಂದಸು ಯೂಸ್ ಮಾಡಿದ್ವಿ. ಅದೇ ರೀತಿ ಇದು ಫ್ರಂಟ್ ಒಂದ್ ಸೈಡ್ ಬರುತ್ತೆ. ಸೇಮ್ ಬಾರ್ಡರ್ ನ ಒಂದ್ ಸೈಡ್ ಈ ತರ ರೆಡಿ ಮಾಡ್ಕೊಂಡ್ವಿ. ಸ್ಟೋನು, ಸ್ಯಾರಿ ಕಲರ್ ಮತ್ತೆ ಸೆಲ್ಫ್ ಕಲರ್. ಮತ್ತೆ ಇದು ಅಷ್ಟೇ ನೋಡಿ, ಇದು ಬ್ಯಾಕ್ಗೆ ನಮಗೆ ಒಂದ್ ಸೈಡ್ ಮಾತ್ರ ನೋಡಿ ಪಿಕಾಕ್ಸ್ ನೀಟಾಗಿ ಈ ತರ ಬಂದಿದೆ ಇಲ್ಲಿವರೆಗೂ. ಮುಂದೆ ಡೀಪ್ ಎಷ್ಟು ಬೇಕು ಅಷ್ಟು ಇಟ್ಕೊಂಡಿದ್ವಿ, ಬ್ರಾಡ್ ಎಷ್ಟು ಬೇಕು ಅಷ್ಟು ಇಟ್ಕೊಂಡಿದ್ವಿ. ರೆಗ್ಯುಲರ್ ಇವೆಲ್ಲ ಬಾರ್ಡರ್ ಸ್ಲೀವ್ಸ್ ಅಲ್ಲಿ ಬಂದಾಗ ಇದೆಲ್ಲ ಬಂದು ಒಂದ್ ಸೈಡ್ ನ ಪಿಕಾಕ್ ಬಂದಿದೆ. ಇದನ್ನ ಯಾವ ತರ ಕಟ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಾವು ಇವ್ರದ್ದು ಜಾಸ್ತಿ ನೋಡಿ ಈ ತರ ಮಾರ್ಕ್ ಮಾಡ್ಕೊಂಡಿದೀವಿ. ಇದು ಬ್ಯಾಕ್ ಈ ತರ ಶೇಪ್ ಮಾರ್ಕ್ ಮಾಡ್ಕೊಂಡಿದೀನಿ. ಮತ್ತೆ ಲೆಂತ್ ಇದು ಬ್ಯಾಕ್ ಕಟ್ ಮಾಡ್ಕೊಂಡಿದೀವಿ. ಲೈನಿಂಗ್ ನ ಕಟ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಫಸ್ಟೇನೆ. ಇಲ್ಲ ಅಂತಂದ್ರೆ ಹೆಚ್ಚು ಕಮ್ಮಿ ಬರೋ ಚಾನ್ಸಸ್ ತುಂಬಾ ಇರುತ್ತೆ. ಅದಕ್ಕೆ ಫಸ್ಟ್ ಲೈನಿಂಗ್ ಕಟ್ ಮಾಡ್ಕೊಂಡು ಲೈನಿಂಗ್ ನ ಇಟ್ಕೊಂಡು ಇದಕ್ಕೆ ಮಾರ್ಕ್ ಮಾಡ್ಕೊಡ್ತೀನಿ. ಆ ಮಾರ್ಕ್ ಪ್ರಕಾರ ಅವರು ವರ್ಕ್ ಮಾಡಿ ನಮಗ್ ಕೊಡ್ತಾರೆ. ಮತ್ತೆ ನಾವು ಹೊಲ್ಕೊಂತೀವಿ. ಇದು ಫ್ರಂಟ್. ಈ ನ್ಯಾಚ್ ಬಂದ್ಬಿಟ್ಟು ಡೀಪ್. ಇದು ಬಂದ್ಬಿಟ್ಟು ಒಂದು ಕಟಿಂಗು ಒಂದು ರೆಡಿ ಬರುತ್ತೆ. ಇದು ಈ ಡಾಟ್ ನ್ಯಾಚು, ಇದು ಸೈಡ್ ಡಾಟ್, ಇದು ಡಾಟ್ ಈ ತರ ಲೈನಿಂಗು. ಇದು ಫ್ರಂಟ್. ಮತ್ತೆ ಇದು ಬ್ಯಾಕ್. ಇದು ಬಂದ್ಬಿಟ್ಟು ಸ್ಲೀವ್ಸ್. ನಮ್ಗೆ ಈ ದೊಡ್ಡ ಸೈಜ್ ಇದ್ದಾಗ ಏನ್ ಮಾಡ್ತೀವಿ ಅಂದ್ರೆ ಒಂದ್ ಕಡೆ ಮಾತ್ರ ಜಾಯಿಂಟ್ ಬರೋ ತರ ನಾವು ಮಾಡ್ಕೊಂತೀವಿ. ಫ್ರಂಟ್ ನಾರ್ಮಲ್ ಆಗಿ ನ್ಯಾಚ್ ಇದೆ. ಇದನ್ನ ಒಂದ್ ಸೈಡ್ ಇಲ್ಲಿ ಪೀಸ್ ಜಾಯಿಂಟ್ ಮಾಡ್ಕೊಂಡು ಈ ತರ ಸೆಂಟರ್ ಕರೆಕ್ಟ್ ಆಗಿ ಫೋಲ್ಡ್ ಮಾಡ್ಕೊಂಡು ಈ ಎಕ್ಸ್ಟ್ರಾ ಪೀಸ್ ನ ಜಾಯಿಂಟ್ ಮಾಡ್ಕೊಂಡು ಮತ್ತೆ ಹಿಂಗೆ ಕಟ್ ಮಾಡ್ಕೊಂತೀವಿ ಶೇಪ್ ಆಗಿ. ಇವಾಗ ಕಟಿಂಗ್ ಯಾವ ತರ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ಸ್ಲೀವ್ಸ್ ನ ಕಟ್ ಮಾಡ್ಕೊಂತೀವಿ. ನಾವು ಮಾರ್ಕ್ ಮಾಡ್ಬೇಕಾದ್ರೂ ಅಷ್ಟೇ, ಕಟಿಂಗ್ ಮಾಡ್ಬೇಕಾದ್ರೂ ಅಷ್ಟೇ. ನಮ್ಮ ಚಾನಲ್ ಅಲ್ಲಿ ಹೆಚ್ಚು ಕಮ್ಮಿ 400 ವಿಡಿಯೋಸ್ ಮೇಲೆ ಮಾಡಿದೀವಿ. ಅದನ್ನ ಚೆಕ್ ಮಾಡ್ಕೋಬಹುದು. ನಾವು ಯಾವುದೇ ಯಾವುದೇ ಕಟಿಂಗ್ ಎತ್ಕೊಂಡ್ರು ನಾವು ಫಸ್ಟ್ ಮಾಡುವಂತದ್ದು ಸ್ಲೀವ್ಸ್ ಕಟಿಂಗು. ಅದಕ್ಕೋಸ್ಕರ ಕಟಿಂಗ್ ಅಲ್ಲೂ ಸ್ಲೀವ್ಸ್. ಮತ್ತೆ ಈ ತರ ಒರಿಜಿನಲ್ ಬಟ್ಟೆ ಕಟ್ ಮಾಡ್ಕೋಬೇಕಾದ್ರೂ ಸ್ಲೀವ್ಸ್ ನೇ ಕಟ್ ಮಾಡ್ಕೊಂತೀವಿ. ನೋಡಿ, ಸೆಂಟರ್ಗೆ ಕರೆಕ್ಟ್ ಆಗಿ ಎರಡು ಪಿಕಾಕು ಈ ತರ ಬರೋ ತರ ನೋಡ್ಕೊಂಡು ಈ ಸೆಂಟ್ರಲ್ಲಿ ಈ ತರ ಡಬಲ್ ಫೋಲ್ಡ್ ಮಾಡ್ಕೊಂತೀನಿ ಎರಡು ಸ್ಲೀವ್ಸ್ಗೆ. ಮತ್ತೆ ಈ ಸೆಂಟರ್ಗೆ ಈ ನ್ಯಾಚ್ ಬರೋ ತರ ಕರೆಕ್ಟ್ ಆಗಿ ಇಲ್ಲಿ ಇಟ್ಕೊಂತೀವಿ. ಇಟ್ಕೊಂಡು ಇದನ್ನ ಕಟ್ ಮಾಡ್ಕೊಂತೀವಿ. ಸ್ಲೀವ್ಸ್ ಆಯ್ತು. ಮತ್ತೆ ಇದನ್ನ ಡಬಲ್ ಫೋಲ್ಡ್ ಮಾಡ್ತೀವಿ. ನೋಡಿ, ಈ ಕಡೆ ಬಂದ್ಬಿಟ್ಟು ಫ್ರಂಟ್ ಒಂದ್ ಸೈಡು, ಇದು ಬ್ಯಾಕ್ ಇರುತ್ತೆ. ಇದು ಕರೆಕ್ಟ್ ಆಗಿ ಸೆಂಟರ್ಗೆ ಬರೋ ತರ ನಾವು ಈ ತರ ಫೋಲ್ಡ್ ಮಾಡ್ಕೊಂತೀವಿ. ಡೌಟ್ ಬಂತು ಅಂದ್ರೆ ಹಿಂಗೆ ಎತ್ಕೊಂಡು ಹಿಂಗೆ ನೋಡ್ಕೊಳ್ಳಿ. ನೋಡಿ, ನೆಕ್ ಲೈನು ಸ್ಟೋನ್ ಇಲ್ಲಿ ಕರೆಕ್ಟ್ ಆಗಿ ಬರೋ ತರ ಇಟ್ಕೊಂಡಿರ್ಬೇಕು. ನೋಡಿ, ಇಲ್ಲಿಗೆ ಕರೆಕ್ಟ್ ಆಗಿ ಈ ತರ ಬಂತು. ಇವಾಗ ಬ್ಯಾಕ್ ನ ತಗೊಂತೀವಿ. ಬ್ಯಾಕ್ ತಗೊಂಡು ಇದು ಎರಡು ಫೋಲ್ಡ್ ಇರುತ್ತೆ. ನೋಡಿ, ಕರೆಕ್ಟ್ ಆಗಿ ನಾವೇ ಮಾರ್ಕ್ ಮಾಡಿರೋದ್ರಿಂದ ನೋಡಿ ಕರೆಕ್ಟ್ ಆಗಿ ಕುತ್ಕೊಂತದೆ. ಇಲ್ಲಿ ಈ ತರ ಇಟ್ಕೋಬೇಕು. ಮತ್ತೆ ಬಟ್ಟೆ ಸೇವ್ ಮಾಡೋಕ್ಕೋಸ್ಕರ ನಾವು ಈ ತರ ಫ್ರಂಟ್ ನ ನೋಡಿ ಇಷ್ಟು ಬಟ್ಟೆ ಮೇಲ್ ಬರುತ್ತೆ. ನಾವು ಸ್ವಲ್ಪ ಸೇವ್ ಆಗುತ್ತೆ ಅಂತ ಈ ತರ ಮಾರ್ಕ್ ಮಾಡ್ಕೊಂಡಿದೀವಿ. ಅದೇ ತರ ನಾವು ಇದ್ರ ಮೇಲೆ ಇಟ್ಕೊಂಡಿದೀವಿ. ಅದಾದ್ಮೇಲೆ ಬೆಲ್ಟ್ ಇಟ್ಕೊಂಡಿರ್ತೀವಿ. ಫಸ್ಟ್ ಸ್ಲೀವ್ಸ್ ಕಟ್ ಮಾಡ್ಕೊಂಡ್ವಿ. ಮತ್ತೆ ಬ್ಯಾಕು ಫ್ರಂಟು ಬೆಲ್ಟ್ ಈ ತರ ನಾವ್ ಯಾವ ತರ ಕಟ್ ಮಾಡ್ತೀವೋ ಅದೇ ತರ ಒರಿಜಿನಲ್ ಬಟ್ಟೆ ಮೇಲೆ ಇಟ್ಕೊಂಡು ಕಟ್ ಮಾಡ್ಕೊಂತೀವಿ. ನೋಡಿ, ಈ ತರ
ನೋಡಿ ಇದು ಬೆಲ್ಟು ನಾವು ಈ ಥರ ಕಟ್ ಮಾಡ್ಕೊತೀವಿ. ಈ ಥರ ಕಟ್ ಮಾಡಿಕೊಂಡು ಇದನ್ನ ಹಿಂಗೆ ಮಾಡಿಕೊಂಡು ಆಮೇಲೆ ಸ್ಲೀವ್ಸ್ ಇದ್ರ ಮೇಲೆ ಇಟ್ಕೊಂಡು ಈ ಮಿಕ್ಕಿರುವಂಥ ಪೀಸ್ನೆಲ್ಲ ಇದರಲ್ಲಿ ಇಟ್ಬಿಟ್ಟು ಫೋಲ್ಡ್ ಮಾಡಿಕೊಂಡು ಟೈಲರ್ ಕೊಟ್ಟರೆ ಟೈಲರ್ ನೀಟಾಗಿ ಫಿನಿಶ್ ಮಾಡ್ತಾರೆ. ಇದನ್ನು ಹೊಲಿಯೋದು ಯಾವ ಥರ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಪೇಜ್ನ ಫಾಲೋ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ರ ಸ್ಟಿಚಿಂಗ್ ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ. ಓಕೆನಾ? ಡನ್.